ತನುಜಾವರ ತನುಜನ ಪ್ರೇಕ್ಷೆಯಲಿ ಕಾಮಿನಿಯೋ 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 ಪವನು ದೈವೇನುದಲೇ ಕನಕ ಗರ್ಭನ ಕನಕ ಕರ್ಪಣ ತಪವನು ದೈವೇ ಎನ್ನುತ್ತಲೇ ಒನಕಾಗಿ ನಡೆದಂದು ಮನದಿ ಯೋಚಿಸಿದರು ಮನದಿ ಯೋಚಿಸಿದರು ಮನದಿ ಯೋಚಿಸಿದರು ಒನಗಾಗಿ ನಡೆದಂದು ಮನದಿ ಯೋಚಿಸಿದರು ಪ್ರಪಂಚದಲ್ಲಿ ಯಾವ ಸುಖವನ್ನೇ ಅನುಭವಿಸುವುದಕ್ಕೂ ಅದೃಷ್ಟವೆಂಬುದು ಬೇಕೇ ಬೇಕು. ಜಗತ್ತಿನ ನಾನಾ ವರ್ಗದ ಜೀವಿಗಳ ಜನನಕ್ಕೆ ಕಾರಣರಾದವರು ನಮ್ಮ ತಂದೆ ಕಶ್ಯಪ ಮಹರ್ಷಿಗಳು. ಕಶ್ಯಪ ಮುನಿಗಳ 13 ಮಂದಿ ಮಡದಿಯರಲ್ಲಿ ಹಿರಿಯವಳು ದಿತಿದೇವಿಯ ಮಗಳು ನಾನು. ಹೆಸರು ಮಾಲಿನಿ ಎನ್ನುವುದಾಗಿ. ನಮ್ಮಮ್ಮ ಯಾವತ್ತು ಮಕ್ಕಳ ಶ್ರೇಯೋಭಿವೃದ್ಧಿಯನ್ನೇ ಬಯಸುವವಳು. ನಮ್ಮಮ್ಮನ ಆಸೆಯೊಂದೇ, ತನ್ನ ಮಕ್ಕಳು ಉನ್ನತ ಸ್ಥಾನವನ್ನು ಪಡೆಯಬೇಕು ಎನ್ನುವುದಾಗಿ. ಹಾಗಿದ್ದರೆ ಆ ಉನ್ನತ ಸ್ಥಾನ ಯಾವುದು? ದೇವಲೋಕದ ಪೀಠ. ದೇವತೆಗಳ ಕುಟಿಲತನದಿಂದಾಗಿ ನಮ್ಮ ವಂಶಜರು ಅಳಿದು ಹೋಗುತ್ತಿದ್ದಾರೆ. ಹೇಗಾದರೂ ಮಾಡಿ ಆ ದೇವತೆಗಳನ್ನ ಸದೆ ಬಡಿದು ದೇವಪೀಠವನ್ನು ತಮ್ಮದಾಗಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮಮ್ಮ ನನ್ನಲ್ಲಿ ಕರೆದಾಡಿದಂತಹ ಮಾತು, ಮಗಳೇ, ಗಂಡು ಮಕ್ಕಳಿಂದ ಸಾಧ್ಯವಾಗದಿರುವಂತ ಕಾರ್ಯ ನೀನು ಮಾಡಬೇಕು ಎನ್ನುವುದಾಗಿ ಹೇಳಿದಳು. ಏನಮ್ಮ ಅಂತ ಪ್ರಶ್ನೆ ಮಾಡಿದೆ. ನೇರವಾಗಿ ಕಾಂತಾರಕ್ಕೆ ಹೋಗು, ಬ್ರಹ್ಮದೇವನಲ್ಲಿ ತಪಸ್ಸನ್ನು ಆಚರಿಸು, ಬ್ರಹ್ಮದೇವನಿಂದ ವರವನ್ನ ಬೇಡು. ಯಾವ ವರ? ಈ ಪ್ರಪಂಚವನ್ನೇ ಗೆಲ್ಲುವಂತ ದುರಧೀರನಾದ ಮಗನನ್ನ ನೀನು ಪಡೆಯಬೇಕು. ಆ ಮಗು ಜನಿಸುವಲ್ಲಿ ನಿನ್ನ ಅನುಗ್ರಹ ಬೇಕು ಎನ್ನುವ ವರವನ್ನ ಬೇಡು ಮಗಳೇ ಎನ್ನುವುದಾಗಿ ಹೇಳಿದಳು. ಮಾತೆಯ ಮಾತನ್ನು ಈಡೇರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಮಾತೆಯಿಂದ ಆಜ್ಞೆಯನ್ನು ಹೊತ್ತುಕೊಂಡು ನೇರವಾಗಿ ವನಪ್ರದೇಶಕ್ಕೆ ಬಂದಿದ್ದೇನೆ. ಇಲ್ಲಿ ಬಂದು ಯೋಚನೆ ಮಾಡ್ತಾ ಇದ್ದೇನೆ, ನಾನು ಹೇಗಾಗಿದ್ದೇನೆ. ಚಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೇನೋ ಅದರಿಂದ ಚಲುವಿಕೆ ಯೌವನದಿಂದ ಚಲುವಿಕೆ ಯೌವನದಿಂದ ಚಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೆನು ಅದರಿಂದ ನಾನು ಸಲೆ ಶೋಭಿಸುವೆನು ಅದರಿಂದ ಯೌವನದಿಂದ ಅದರಿಂದ ಶೋಭಿಸುವೆನು ಅದರಿಂದ ನಾನು ಸಲೆ ಶೋಭಿಸುವೆ ಅದರಿಂದ ನಾನು
ಶೋಭಿಸುವೇನು ಶೋಭಿಸುವೇನು ಅದರಿಂದ ಯೌವನದಿಂದ ಅದರಿಂದ ಸೈಡಲಿ 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 ನಾನು ಸಲಹೆ ಶೋಭಿಸುವೇನು ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರು ಈ ಇಳೆಯ ಕಾಮುಕರು ಈ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದೆ ಎನ್ನ ಮೋಹಿಸದೆ ಮೋಹಿಸ ಉಳಿಯಲು ಕಬಕಿನ್ನು ವಿಘ್ನವಾಗುವುದು ಮೋಹಿಸದುಳಿಯರು ಎನ್ನ ಮೋಹಿಸದುಳಿಯರು ಮೋಹಿಸ ಎನ್ನ ಮೋಹಿಸದುಳಿಯರು ಕಬಕಿನ್ನು ವಿಘ್ನವಾಗುವುದು ಎನ್ನ ತಪಕಿನ್ನು ವಿಘ್ನವಾಗುವುದು ಇಳೆಯ ಕಾಮುಕರೆನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದು ಮೋಹಿಸದೆ ಮೋಹಿಸದುಳಿಯಾರು ತಪಗಿನ್ನು ವಿಘ್ನವಾಗುವುದೈತೆ ಎನ್ನ ತಪಗಿನ್ನು ವಿಘ್ನ ಆಗುವುದೈತೆ ವಿಘ್ನವಾಗೋ ನೈಸೆ ಚಲುವಿಗೆ ಯೌವನದಿಂದ ನಾನು ಸಲಶೋಭಿಸುವೆನು ಅದರಿಂದ ಯೌವನದಿಂದ
ಇದ್ದೇನೆ. ನಾನು ಹೇಗಾಗಿದ್ದೇನೆ? ವರ್ಣ, ಆಕೃತಿ, ಗತಿ, ಶ್ರುತಿ, ಮತಿ ಇವಿಷ್ಟು ಒಂದೆಡೆ ಸೇರಿದಾಗ ಅದು ಸೌಂದರ್ಯವೆನಿಸುವುದು. ಇದನ್ನ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ ಬಣ್ಣ, ಆಕಾರ, ನಡೆ, ಸ್ವರ ಹಾಗೂ ಬುದ್ಧಿವಂತಿಕೆ ಇವು 5 ಒಂದೆಡೆ ಸೇರಿದಾಗ ಸೌಂದರ್ಯವೆನಿಸುವುದು. ಸೌಂದರ್ಯದ ಜೊತೆಯಲ್ಲಿ ಯೌವನವು ಸೇರಿದಾಗ ಪ್ರತಿಯೊಬ್ಬರು ಕಣ್ಣರೆಸಿ ನೋಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೆ ಈ ಭುವಿಯಲ್ಲಿ ಕಾಮುಕರು ಹೆಚ್ಚಾಗಿದ್ದಾರಂತೆ. ಕಾಮುಕರು, ನಾನು ಇವನ ವನ ಪ್ರದೇಶದಲ್ಲಿ ಒಬ್ಬಳೇ ತಪಸ್ಸನ್ನು ಆಚರಿಸ್ತಾ ಕುಳಿತುಕೊಂಡೆ ಅಂತಾದ್ರೆ ಕಾಮುಕರು ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗುವುದಿಲ್ಲವೇ? ಆಗ ಆಗ ನನ್ನ ತಪಸ್ಸಿಗೆ ವಿಘ್ನ ಉಂಟಾಗುವುದಿಲ್ಲವೇ? ಬಿಡಿ, ನನಗೆ ಸಮಸ್ಯೆ ಅದಲ್ಲ. ಇಲ್ಲೇ ಕಾಮುಕರಿಂದ ನಾನು ತಪ್ಪಿಸಿಕೊಳ್ಳಬಲ್ಲೆ. ಆದರೆ ನನಗೆ ಪ್ರಮುಖವಾಗಿ ಹಗೆಗಳೆಯರು, ಸುರರಮ್ಮ ಹಗೆಗಳಾಗಿಯರೋ, ಸುರರಮ್ಮ ಹಗೆಗಳಾಗಿಯರು ನಿಜವಾಗಿದ್ದಾರೆ ಅವಗಿನೂ ವಿಜ್ಞಾತರು ಅವರು. ನಿಜವಾಗಿದ್ದಾರೆ ಅವಗಿನೂ ವಿಜ್ಞಾತರು ಅವರು. ಸುರರಮ್ಮ ಹಗೆಗಳಾಗಿಯರು. ದೇವತೆಗಳು ನಮ್ಮ ಪರಮ ಶತ್ರುಗಳು. ಲೋಕೈಕ ವೀರನಾದ ಮಗನನ್ನ ಪಡೆಯುವುದಕ್ಕಾಗಿ ನಾನು ತಪಸ್ಸನ್ನ ಆಚರಿಸುವುದು ಅವರಿಗೇನಾದರೂ ಗೊತ್ತಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನ ತಾರದೆ ಬಿಡಲಿಕ್ಕಿಲ್ಲ. ಹಾಗಾಗಿ ನಾನು ಇಲ್ಲಿ ತಪಸ್ಸನ್ನ ಆಚರಿಸುವುದು ಅವರಿಗೆ ಗೊತ್ತಾಗಬಾರದು. ಹಾಗಿದ್ದರೆ ಏನು ಮಾಡುವುದು ಆಲೋಚನೆ ಮಾಡ್ತಾ ಇದ್ದೇನೆ. ಗುರುಗಳ ಅನುಗ್ರಹದಿಂದ ಅಷ್ಟ ಸಿದ್ಧಿಯನ್ನ ಬಲ್ಲವಳಾಗಿದ್ದೇನೆ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ ಯಾವ ಸಂದರ್ಭದಲ್ಲಿ ಯಾವ ವೇಷವನ್ನೇ ಧರಿಸುವ ಸಾಮರ್ಥ್ಯ ನನ್ನಲ್ಲುಂಟು. ಹಾಗಿದ್ದಾಗ ನನ್ನ ನಿಜ ರೂಪವನ್ನು ಮರೆಸಬೇಕಲ್ವಾ? ಯಾವ ರೂಪವನ್ನು ತಳೆಯುವುದು ಯೋಚನೆ ಮಾಡ್ತಾ ಇದ್ದೇನೆ. ಈ ವನ ಪ್ರದೇಶವನ್ನೆಲ್ಲ ಗಮನಿಸ್ತಾ ಇದ್ದೇನೆ. ಒಂದು ಕಡೆಯಲ್ಲಿ ಸಾಧು ಪ್ರಾಣಿಗಳು. ನಾನು ಸಾಧು ಪ್ರಾಣಿಯಾಗಿ ತಪಸ್ಸನ್ನು ಆಚರಿಸಲೇ? ಇಲ್ಲ, ಅಲ್ಲಿ ಅಪಾಯ ಉಂಟು. ಕ್ರೂರ ಪ್ರಾಣಿಯ ಬಾಯಿಗೆ ತುತ್ತಾದರೆ ಕ್ರೂರ ಪ್ರಾಣಿಯಾಗಿ ತಪಸ್ಸನ್ನು ಆಚರಿಸಲೇ? ಛೇ, ಬೇಟೆಗಾರ ನೋಡಿದರೆ ಬಾಳ ಪ್ರಯೋಗ ಮಾಡಿದರೆ ಇದು ಆಗುವುದಿಲ್ಲ. ಹಾಗಿದ್ದರೆ ಏನು ಮಾಡುವುದು? ಅದು ಆ ಕಡೆಯಲ್ಲಿ ಕೋಣಗಳ ಹಿಂಡು. ಕೋಣ ಅಂತ ಹೇಳಿದ್ರೆ ಅದೊಂದು ನಿಕೃಷ್ಟವಾದ ಪ್ರಾಣಿ. ಅದರ ಹತ್ತಿರ ಸುಳಿಯುವವರು ಯಾರಿಲ್ಲ. ಇದೇ ಸರಿಯಾದ ಉಪಾಯ ಅಲ್ವಾ? ಮಹಿಷಿಯ ರೂಪವನ್ನು ತಳೆದು ತಪಸ್ಸನ್ನು ಆಚರಿಸ್ತೇನೆ. ಇನಿತು ಮಾಲಿನಿ ಮಹಿಷಿ ರೂಪಗೀಯಗ, ಇನಿತು ಮಾಲಿನಿ ಮಹಿಷಿ ರೂಪದಿ ತಾನಿರಲು ಓಂ ನಮೋ ಬ್ರಹ್ಮದೇವಾ. ಓಂ ನಮೋ ಬ್ರಹ್ಮದೇವಾ. ಓಂ ನಮೋ ಓಂ ನಮೋ ಓಂ ಓಂ ಓಂ. ಜನನಿ